ಮಂಗಳದಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಸರಬರಾಜು ಸ್ಥಗಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಸೋಲೂರು ಬಳಿ ಸಾವಿರಾರು ಸಿಲಿಂಡರ್ ಲಾರಿಗಳು ನಿಂತಲೇ ನಿಂತಿರುವಂತದ್ದು. ಇವೆಲ್ಲವೂ ಸಹ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದ್ವು. ಆದರೆ ಎಲ್ಲಿ ಬಂಕಲ್ಲಿ ಸಿಲಿಂಡರ್ಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೋ, ಹಾಗಾಗಿ ಬಂಕಲ್ಲೇ ಇಲ್ಲ ಅಂದರೆ ಇನ್ನೇನು ಮಾಡ್ತಾರೆ, ಸಿಲಿಂಡರ್ಗಳು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಲ್ಲಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾವೆ ಲಾರಿಗಳು. ನಿನ್ನೆಯಿಂದ ಸರತಿ ಸಾಲಿನಲ್ಲಿ ಸಿಲಿಂಡರ್ಗಳು ನಿಂತಿದ್ದಾವೆ. ವಾಣಿಜ್ಯ ಸಿಲಿಂಡರ್ಗಳ ಸರಬರಾಜು ಸ್ಥಗಿತವಾಗಿರುವಂಥದ್ದು. ಸೊ ನೋಡಿ, ನೆಲಮಂಗಲದಲ್ಲಿ ಇವೆಲ್ಲವೂ ಸಹ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡುವಂತಹ ಒಂದು ಲಾರಿಗಳು ವೀಕ್ಷಕರೇ. ಎಲ್ಲ ಲಾರಿಗಳು ಸಹ ಕಮರ್ಷಿಯಲ್ ಸಿಲಿಂಡರ್ಗಳು, ಅಂದರೆ ಈ ಹೋಟೆಲ್ಗಳಿಗೆ ಮತ್ತು ಈ ಉದ್ಯಮಕ್ಕೆ ಸಿಲಿಂಡರ್ಗಳನ್ನು ಪೂರೈಕೆ ಮಾಡ್ತಾರೆ. ಅಂಥ ಸಿಲಿಂಡರ್ಗಳೆಲ್ಲವೂ ಸಹ ಇವತ್ತು ನಿಂತಲೇ ನಿಂತಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಇದು ಸಾಕಷ್ಟು ಸಮಸ್ಯೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಎರಡು ದಿವಸದಿಂದ ಕಾಯ್ದಿದ್ದೀವಿ ಸರ್. ಗ್ಯಾಸ್ ರೈಟ್ ಜಾಸ್ತಿ ಆಯಿತು ಇದಕ್ಕಿದ್ದಂಗೆ. ಈಗ ಒಳಗಡೆ ಗ್ಯಾಸ್ ಇಲ್ಲ. ಬಂದು ಹಿಂಗೆ ಕಾಯ್ತಾ ಇದ್ದೀವಿ, ಅಲ್ಲಿ ಯುದ್ಧ ಮಾಡ್ತಾವ್ರೆ, ಅಲ್ಲಿಂದನೇ ಬರಬೇಕು. ಈಗ ಬಂದು ಗ್ಯಾಸ್ ಇಲ್ಲ ಅಂತಾರೆ. 2 ದಿನ ವೆಯ್ಟ್ ಮಾಡಿದ್ದೀವಿ. ಇವತ್ತು ಒಳಗಡೆ ಬಿಟ್ಟಿದ್ದೀವಿ. ಸಾಯಂಕಾಲ ಆಗ್ತದೋ ಏನೋ ಗೊತ್ತಿಲ್ಲ. ಇಲ್ಲಿ ಗ್ಯಾಸ್ ಸಿಲಿಂಡ್ರಲ್ಲಿ ಜಾಸ್ತಿ ಮಾಡಿ ಈ ಸ್ಕೂಲ್ ಮಕ್ಳಿಗೂ ಹೋಗೋಕ್ಕಾಯ್ತಲ್ಲ, ಎಲ್ಲ ರೋಡ್ ನಿಲ್ಸ್ಕೊಂಡು ಇದು ಮಾಡ್ಕೊಂಡು ದುಬಾರಿಯಾಗಿ ಮಾಡಿದ್ದಾರೆ ಸಿಲಿಂಡ್ರನ್ನ. ನಾವು ಬಡವರು ರೈತರು ಯಾರಿಗೆ ಕೊಟ್ಟು ಏನು ಮಾಡಬೇಕು? ಇನ್ನು ಮೇಲೆ ನಾವು ಸೌದೆಯಲ್ಲಿ ಮಾಡ್ಕೊಂಡು ತಿನ್ಬೇಕಾ ವ್ಯವಸ್ಥೆ ಬಂದಿದೆ ಈಗ. ಈಗ ಹೋಟೆಲ್ಗಳೇನಾದರೂ ಬಂದಾಗ್ಬಿಟ್ರೆ ಸಾರ್ವಜನಿಕರು ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ತುಂಬ ಜನ ಬ್ಯಾಚುಲರ್ಸ್ ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಬೆಂಗಳೂರಿನಲ್ಲಿ ಕೆಲಸ ಮಾಡೋರಿದ್ದಾರೆ. ಅವ್ರ ಕೈನಲ್ಲಿ ಎಲ್ಲರ ಕೈನಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ತುಂಬ ಜನ ಹೋಟೆಲ್ ಮೇಲೆಯೇ ಅವಲಂಬಿತರಾಗಿರ್ತಕ್ಕಂಥವ್ರು ಇದ್ದಾರೆ. ಟೀ ಕಾಫಿಗೂ ಸಹ ಹೋಟೆಲ್ಗಳನ್ನೇ ನೆಚ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಅಂಥ ಸಂದರ್ಭದಲ್ಲಿ ಹೋಟೆಲ್ಗಳೆಲ್ಲವೂ ಸಹ ಬಂದಾಗ್ಬಿಟ್ರೆ ವಿಪರೀತ ಹೊಡೆತ ಬೀಳುತ್ತೆ. ವಿಪರೀತ, ಅದನ್ನು ನಾವು ಹೇಳೋದಕ್ಕೆ ಆಗಲ್ಲ, ಅಷ್ಟು ಸಮಸ್ಯೆ ಎದುರಾಗುತ್ತೆ ಬೆಂಗಳೂರಿನಲ್ಲಿ. ಟೀ ಕಾಫಿ ಇಲ್ಲದೆ ಹೋದರೆ ನಮ್ಮ ಜನ ಹುಚ್ಚರಾಗ್ಬಿಡ್ತಾರೆ. ಅಂಥದ್ರಲ್ಲಿ ಊಟ ತಿಂಡಿ ಯಾವುದೂ ಇಲ್ಲದೆ ಹೋದರೆ, ಹೋಟೆಲ್ಗಳು ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಟ್ರೆ ಏನು ಪರಿಸ್ಥಿತಿ ಅಂತ. ಡಿಮ್ಯಾಂಡ್ ಜಾಸ್ತಿ ಆಗೋಗುತ್ತೆ, ರೇಟ್ ಜಾಸ್ತಿ ಆಗೋಗುತ್ತೆ. ಎಲ್ಲ ಅಲ್ಲೊಂದು ಇಲ್ಲೊಂದು ಹೋಟ್ಲುಗಳು ಓಪನ್ ಆಗ್ತವೆ. 10 ರೂಪಾಯಿ 20 ರೂಪಾಯಿ ಚಾರ್ಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸಮಸ್ಯೆಗಳಿದ್ದಾವೆ, ತುಂಬ ಸಮಸ್ಯೆಗಳು ಎದುರಾಗ್ತವೆ. ಬಹುಶಃ ಅಷ್ಟು ವಿಕೋಪಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಏಕೆಂದರೆ ಕೇಂದ್ರ ಸರ್ಕಾರ ಹೇಳಿಕೊಂಡಿರುವ ಹಾಗೆ ಅಷ್ಟು ಕ್ರಿಟಿಕಲ್ ಸಿಚುವೇಶನ್ ದೇಶದಲ್ಲಿ ಇಲ್ಲ ಅನ್ನುವಂಥದ್ದು. ಬಿಕಾಸ್ ಈಗ ಇವತ್ತು ಸಂಜೆ ಹರ್ದೀಪ್ ಸಿಂಗ್ ಪುರಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಇದೆ. ಈ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ವಿ ಡೋಂಟ್ ನೋ, ಆದಷ್ಟು ಬೇಗ ಈ ಸಂದಿಗ್ಧ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾದಂತಹ, ಸರಿಪಡಿಸಬೇಕಾದಂಥ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಇದೆ. ಆಮೇಲೆ ಈ ಹೋಟೆಲ್ಗಳು ಬಂದಾದರೆ ಸಾರ್ವಜನಿಕರ ಮೇಲೆ ಪರಿಣಾಮ ಬೀರೋದ್ರ ಜೊತೆಗೆ ವೀಕ್ಷಕರೇ, ಆರ್ಥಿಕ ಸ್ಥಿತಿಗತಿಯೂ ಸಹ ಬುಡಮೇಲಾಗುತ್ತೆ. ಯಾಕೆ ಹೇಳಿ, ಇವತ್ತು ನಾವು ಈ GDP ಅಂತ ನಾವೇನು ಹೇಳ್ತೀವಿ, ಈ GDPಗೆ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಹೋಟೆಲ್ ಉದ್ಯಮ.